ಕನಕಪುರ. ಪ್ರಕೃತಿಯನ್ನು ಮನುಷ್ಯ ತನ್ನ ದುರಾಸೆಯಿಂದ ಮಲಿನಗೊಳಿಸುತ್ತಿದ್ದಾನೆ. ಭೂಮಿಯನ್ನು ಮಲಿನ ಮುಕ್ತಗೊಳಿಸಬೇಕಾದರೆ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸಬೇಕಾಗಿದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ನಂದೀಶ್ ಹೇಳಿದ್ದಾರೆ. ನಗರದ ಶ್ರೀ ಕೆಂಕೇರಮ್ಮ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷ ಲಯನ್ಸ್ ಕ್ಲಬ್ ಆರಂಭಿಕವಾಗಿ ತನ್ನ ಸೇವಾ ಕಾರ್ಯಕ್ರಮವನ್ನು ಗಿಡ ನೆಡುವ ಕಾರ್ಯಕ್ರಮದೊಂದಿಗೆ ಆರಂಭಿಸಲಾಗುತ್ತಿದೆ. ಹಾಗಾಗಿ ಇಂದು ಪ್ರಥಮವಾಗಿ ನಮ್ಮ ಮನೆಯ ದೇವರಾದ ಶ್ರೀ ಕೆಂಕೇರಮ್ಮ ದೇವಾಲಯದ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ನಿಜಕ್ಕೂ ಖುಷಿ ತಂದಿದೆ ಎಂದರು. ಮುಂದಿನ ದಿನಗಳಲ್ಲಿ ಭೂಮಿಯ ಮೇಲೆ ಹೆಚ್ಚು ಗಿಡಗಳನ್ನು ನೆಡದಿದ್ದರೆ ವಾಯುಮಾಲಿನ್ಯ ಉಂಟಾಗಿ ಮನುಷ್ಯ ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ. ಹಾಗಾಗಿ ಇತರೆ ಜಲಚರಗಳು ಸಹ ಪ್ರಕೃತಿಯಲ್ಲಿ ಏರಿಳಿತ ಕಾಣುತ್ತವೆ. ಲಯನ್ಸ್ ಕ್ಲಬ್ ಮೂಲಕ ಮುಂದಿನ ದಿನಗಳಲ್ಲಿ ಹೆಚ್ಚು ಗಿಡಗಳನ್ನು ಹೋಬಳಿ ಮಟ್ಟದಲ್ಲಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಮ್ಮ ಅಭಿಪ್ರಾಯವನ್ನು ನಂದೀಶ್ ಅವರು ತಿಳಿಸಿದರು. ಶ್ರೀ ಕೆಂಕೇರಮ್ಮ ದೇವಾಲಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಚಿಕ್ಕಲಿಂಗೇಗೌಡರವರು ಮಾತನಾಡಿ, ಪ್ರತಿ ವರ್ಷ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರ ಆಯ್ಕೆಯಾದ ನಂತರ ಮೊದಲ ಕಾರ್ಯಕ್ರಮವಾಗಿ ತಾಯಿಯ ಸನ್ನಿಧಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಗುವ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಲಿ ಎಂದು ಶುಭ ಹಾರೈಸಿದರು. ಜಿಲ್ಲಾ ಗಿಡ ನೆಡುವ ಕಾರ್ಯಕ್ರಮದ ಅಧ್ಯಕ್ಷರಾದ ಮರಸಪ್ಪ ರವಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ರೈತರಿಗೆ ಹೆಚ್ಚು ಉಪಯೋಗಕಾರಿಯಾದ ಗಿಡಗಳನ್ನು ನೀಡಲಾಗುವುದು ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ನೀವು ಇಂದು ಪಡೆದ ಗಿಡಗಳನ್ನು ನಿಮ್ಮ ಮನೆಯಲ್ಲಿ ನೆಟ್ಟು ಪೋಷಣೆ ಮಾಡಿ ಬೆಳೆಸಿದರೆ ನಮಗೆ ಮತ್ತಷ್ಟು ಕೆಲಸ ಮಾಡಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಹೇಳಿದರು. ಲಯನ್ಸ್ ಕ್ಲಬ್ನ ಜಿಲ್ಲಾ ಗಿಡ ನೆಡುವ ಕಾರ್ಯಕ್ರಮದ ಅಧ್ಯಕ್ಷ ಮರಸಪ್ಪ ರವಿ ಇತ್ತೀಚೆಗೆ ಶ್ರೀ ಕೆಂಪೇಗೌಡ ಪ್ರಶಸ್ತಿಯನ್ನು ಪಡೆದ ಹಿನ್ನೆಲೆಯಲ್ಲಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಹೇಮಾ ರಾಜು, ಪರಿಸರ ಪ್ರೇಮಿಗಳ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಐಕ್ಯಾಂನ ಅಧ್ಯಕ್ಷ ಲಯನ್ ಗೋಪರಾಜ್, ಕೆಜಿ ಸತೀಶ್, ಅರುಣ್ ಕುಮಾರ್, ಕೆ ಹರೀಶ್, ವರ್ಷಂತ್, ಎಸ್ ಶಿವಕುಮಾರ್, ಎಂಆರ್ ಪ್ರಶಾಂತ್, ಎಸ್ ಆಕಾಶ್, ಲಿಯೋ ಜಿ ಕಿರಣ್, ಲಿಯೋ ಅಡ್ವೈಸರ್ ಟಿಕೆ ವಿಶ್ವಕಾಂತ್, ಸಲಹೆಗಾರ ಎಂಬಿ ದರ್ಶನ್, ಪಾಪಣ್ಣ, ಮುಂಬೈನಿಂದ ಆಗಮಿಸಿದ ಲಿಯೋ ಚೇರ್ಪರ್ಸನ್ ರೀತು ಮತ್ತು ಜೈ, ನಮನ, ಚಂದ್ರು ಹಾಗೂ ಶ್ರೀ ಕೆಂಕೇರಮ್ಮ ದೇವಾಲಯದ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ದೇವಾಲಯದ ಅರ್ಚಕರು ಉಪಸ್ಥಿತರಿದ್ದರು. ಅಧಿಕಾರಿಗಳಿಗೂ ಅಧ್ಯಕ್ಷರುಗಳಿಗೂ ನಮ್ಮ ಕೆಂಕೇರಮ್ಮ ದೇವಸ್ಥಾನದ ಟ್ರಸ್ಟ್ನ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕ್ಲಬ್ನಲ್ಲಿ ಹೊಸ ಅಧ್ಯಕ್ಷರಾದ ಮೇಲೆ ಮೊದಲನೇ ಬಾರಿಗೆ ಕೆಂಕೇರಮ್ಮ ದೇವಸ್ಥಾನದಲ್ಲೇ ಅವರು ಪ್ರತಿ ಗಿಡಗಳನ್ನು ನೆಡುವ ಸಮಾರಂಭನ ಇಟ್ಕೊತಾವ್ರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮನ ಅವರಿಗೆ ಭಗವಂತ ತಾಯಿ ಕೊಡಲಿ ಅಂತೇಳಿ. ಲಿಯೋ ಕ್ಲಬ್ ಕನಕಪುರ ವತಿಯಿಂದ ಈ ವರ್ಷದ ಪ್ರಥಮ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರಾದಂಥ ಶ್ರೀಮತಿ ಹೇಮಾ ರಾಜು ಮೇಡಮ್ರವರೇ, ಕೆಂಕೇರಮ್ಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದಂಥ ಸಿಪ್ಪಿಗಣ್ಣರವರೇ, ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು, ಗಿಡ ನೆಡುವ ಕಾರ್ಯಕ್ರಮದ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸಂಸ್ಥೆಯ ಗಿಡ ನೆಡುವ ಅಧ್ಯಕ್ಷರಾದಂಥ ಮರಸಪ್ಪ ರವಿ ಸರ್ ಅವರೇ, ಲಿಯೋ ವರ್ಷಂತ್ರವರೇ, ಮತ್ತು ವಿ ವೆಲ್ಕಮ್ ಆನ್ ಬಿಹಾಫ್ ಆಫ್ ಅವರ್ ಕ್ಲಬ್ ರಿತು ಮೇಡಮ್, ಶಿ ಕೇಮ್ ಫ್ರಮ್ ಮುಂಬೈ ಲಿಯೋ ಇಂಟರ್ನ್ಯಾಷನಲ್, ವಿ ವೆಲ್ಕಮ್ ಮೇಡಮ್. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ಕ್ಲಬ್ನ ಎಲ್ಲ ಜಿಲ್ಲಾಧ್ಯಕ್ಷರುಗಳೇ, ಪರಿಸರ ಪ್ರೇಮಿಗಳ ಸಂಘ ಮಲಗಾಡಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ವತಿಯಿಂದ ಹಾಜರಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಮತ್ತು ನಮ್ಮ ಕ್ಲಬ್ಬಿನ ಎಲ್ಲ
ಸಹೋದ್ಯೋಗಿ ಮಿತ್ರರೇ, ಏನು ನಮ್ಮ ಮರಸಪ್ಪ ಸರ್ ಈಗ ಆಲ್ರೆಡಿ ಹೇಳಿದ್ದಾರೆ, ಯಾರು ಹೊಸದಾಗಿ ಅಧ್ಯಕ್ಷರಾಗ್ತಾರೋ ಕ್ಲಬ್ಬಿಂದ ಅವರ ಮನೆ ದೇವರ ಸನ್ನಿಧಿಯಲ್ಲಿ ಗಿಡ ನೆಡುವ ಮೂಲಕ ಆ ವರ್ಷದ ಏನು ಸೇವಾ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಅದೇ ರೀತಿ ನಾನು ನಮ್ಮ ಕುಲದೇವತೆ ಕೆಂಕೇರಮ್ಮ ದೇವಸ್ಥಾನ ಸನ್ನಿಧಿಯಲ್ಲಿ ಗಿಡ ನೆಡೋಣ ಅಂತ ನಮ್ಮ ಬಸಪ್ಪ ಸರ್ ಹೇಳಿದ್ರು. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ನಮಗೆಲ್ಲ ಗೊತ್ತಿದೆ, ಈ ಒಂದು ಪರಿಸರದಲ್ಲಿ ಈಗ ನಾವು ಮುಂದಿನ ದಿನಗಳಲ್ಲಿ ಏನು ಗಿಡಗಳನ್ನು ನೆಟ್ಟಿಲ್ಲ ಅಂದರೆ ಈಗಿರ್ತಕ್ಕಂಥ ಏನು ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್, ಈ ರೀತಿ ಅದರಲ್ಲೂ ಮುಖ್ಯವಾಗಿ ಏರ್ ಪೊಲ್ಯೂಷನ್ ಬಗ್ಗೆ ಮುಂದಿನ ಪೀಳಿಗೆಗೆ ನಾವೆಲ್ಲ ಗಿಡಗಳನ್ನೆಲ್ಲ ನೆಟ್ಟು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ. ಸುಮಾರು ವರ್ಷಗಳಿಂದ ಲಯನ್ ಸಂಸ್ಥೆ ಇದೊಂದು ಪವಿತ್ರವಾದಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಈ ವರ್ಷದಲ್ಲಿ ನಾನು ಬಸಪ್ಪ ಸರ್ ಹೇಳಿದ್ದೀನಿ, ಸುಮಾರು ಕಡೆ ಇನ್ನೂ ಅದ್ದೂರಿಯಾಗಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮಿಂದ ಕ್ಲಬ್ಬಿಂದ ನಾವು ಸಹಕಾರವನ್ನು ನೀಡ್ತೀವಿ ಅಂತ ನಾನು ನಮ್ಮ ಗಿಡ ನೆಡುವ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಹೇಳಿದ್ದೀನಿ. ನಾವು ಎಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಗೊತ್ತಿದೆ, ಈಗ ನಾವು ವಾತಾವರಣ ಹೊರಗಡೆ ಇಂಗಾಲದ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತದೆ, ಆದರೆ ಸಸಿಗಳು ನಮಗೆ ಒಳ್ಳೆ ಆಕ್ಸಿಜನನ್ನು ಕೊಡ್ತದೆ. ಎಲ್ಲರೂ ಕೂಡ ಸಸಿಗಳನ್ನು ನೆಡುವುದರ ಮೂಲಕ ಮುಂದಿನ ಪೀಳಿಗೆಗೆ ಒಂದು ಹಾಗೆಯೇ ನಮ್ಮ ಲಯನ್ಸ್ ಲಿಯೋ ಇಂಟರ್ನ್ಯಾಷನಲ್ ಇದರಿಂದ ರಿದ್ದಿ ಮೇಡಮ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಹಾಗೆಯೇ ನಮ್ಮ ಕೆಂಕೇರಮ್ಮ ದೇವಸ್ಥಾನದ ಟ್ರಸ್ಟಿನ ಅಧ್ಯಕ್ಷರಾದ ನಮ್ಮ ಚಿಕ್ಕಲಿಂಗಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ನಮ್ಮ ಲಿಯೋ ಅಧ್ಯಕ್ಷರು ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಇವತ್ತು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ನಮ್ಮ ಪಾಪಣ್ಣ ಸಾರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ನಾಗರಾಜ್ ಸಾರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಪರಿಸರ ಪ್ರೇಮಿಗಳ ಸಂಘದ ಅಧ್ಯಕ್ಷರಾದ ನಿವೃತ್ತ DYSP ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮಳಗಾಡಿನ ಜಯರಾಮಣ್ಣ, ರಾಜಣ್ಣ ಮತ್ತು ವೆಂಕಟೇಶ್ ಅವರು ಮತ್ತು ನಾಗರಾಜ್ ಅವರು, ಇನ್ನೂ ಹಲವಾರು ಪರಿಸರ ಸಂಘದವರೆಲ್ಲ ಇಲ್ಲಿಗೆ ಬಂದಿದ್ದಾರೆ, ಅವರಿಗೆಲ್ಲರೂ ಸಹ ಸ್ವಾಗತ. ನಾವು ರೈತರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಈ ವರ್ಷದಲ್ಲಿ ಮಾಡುವಂಥ ಯೋಜನೆಗಳನ್ನು ನಾವು ಯೋಚನೆ ಮಾಡಿದ್ದೀವಿ. ಈ ಸಾರಿ ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ರೈತರಿಗೆ ಉಪಯೋಗ ಆಗುವಂಥ ಗಿಡಗಳನ್ನು ಕೊಡೋದು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಇವತ್ತು ನಾವು ಹೂವಿನ ಗಿಡಗಳನ್ನು ಇವತ್ತು ತಂದಿದ್ದೀವಿ. ಇವತ್ತು ಯಾವುದೇ ಫ್ರೂಟ್ ಗಿಡ ಯಾವುದು ತಂದಿಲ್ಲ. ನಿಮಗೆ ಯಾರ್ಯಾರಿಗೆ ಯಾವ್ಯಾವ ಗಿಡ ಇಷ್ಟ ಆಗ್ತದೆ ಆ ಗಿಡಗಳನ್ನು ನಾವು ನಿಮಗೆ ಕೊಡ್ತೀವಿ. ಈ ದೊಡ್ಡ ದೊಡ್ಡ ಗಿಡಗಳನ್ನ ನೆಡ್ತೀವಿ. ಮಿಕ್ಕಿದೆಲ್ಲ ನಿಮಗೆ ಕೊಡುವಂಥ ಗಿಡಗಳೆಲ್ಲ ಇದೆ, ಸಾಕಷ್ಟು ಒಳ್ಳೆ ಗಿಡಗಳಿದೆ. ನೀವು ಯಾರ್ಯಾರು ನನ್ನ ಹತ್ರ ಗಿಡ ತೊಗೊಂಡೋದ್ರೂ ದಯಮಾಡಿ ಅದು ಬೆಳೆದ ಮೇಲೆ ನನಗೆ ದಯಮಾಡಿ ಅದು ಪಕ್ಕ ನಿಂತ್ಕೊಂಡು ಒಂದು ಫೋಟೋ ಕಳಿಸಿ. ನನಗೆ ಭಾಳ ಸಂತೋಷ ಆಗ್ತದೆ. ನಾನು ಕೊಟ್ಟು ಗಿಡ ನಮ್ಮ ಶಿವಮೊಗ್ಗದ ಮನೇಲಿ ಎಷ್ಟು ಚೆನ್ನಾಗಿದೆ, ಹರೀಶಣ್ಣವ್ರ ಮನೇಲಿ ಎಷ್ಟು ಚೆನ್ನಾಗಿದೆ, ನಮ್ಮ ಗೋಪಾಳವ್ರ ಮನೇಲಿ ಹಿಂಗೆ ನಾವೇನೋ ಹೇಳ್ಕೊತೀವಿ ನಮ್ಮ ಸ್ನೇಹಿತರುಗಳಿಗೆ. ಹಾಗಾಗಿ ದಯಮಾಡಿ ಎಲ್ಲ ತೊಗೊಂಡೋಗಿ ಗಿಡನ ನೆಟ್ಟು ಅದು ಬೆಳೆಸಿ ನಮಗೆ ಫೋಟೋ ಕಳಿಸೋದು ಮಾಡೋದಕ್ಕೆ ಅಂತ ಇಷ್ಟನ್ನು ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಅವರ ಜೊತೆಯಲ್ಲಿ ಪರಿಸರ ಪ್ರೇಮಿಗಳ ಸಂಘ ಹಾಗೂ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇವರೆಲ್ಲ ಜೊತೆಗೂಡಿ ಇವತ್ತು ಒಂದು ಗಿಡ ನೆಡೋ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಯಾರೇ ಅಧ್ಯಕ್ಷರಾದರೂ ನಾವು ಮೊದಲನೇ ಕಾರ್ಯಕ್ರಮ ನಾನು ಅವರ ಮನೆ ದೇವರು, ಅವ್ರಿಗೆ ಇಷ್ಟಪಡುವ ದೇವರು, ಅವ್ರಿಗೆ ಭಕ್ತಿ ಇರುವ ದೇವರು, ಆ ದೇವರ ಸನ್ನಿಧಿಯಲ್ಲಿ ಮೊದಲನೇ ಕಾರ್ಯಕ್ರಮವನ್ನು ನಾನು ಭಾಳ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರೇ ಅಧ್ಯಕ್ಷರಾಗಿರಲಿ ಅವ್ರಿಗೆ ಇಷ್ಟವಾದ ಮನೆ ದೇವರು ಅವ್ರ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಂತ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ನಂದೀಶ್ ಅವರಿಗೆ
ಸ್ವಾಗತವನ್ನು ಬಾಬಾ ಇಲ್ಲಿ ಬಾಬಾ ಇದು ಮನೇಲಿ ಆಗ್ತದೆ ನಾವ ಅವರೇ ಸೆಲೆಕ್ಟ್ ಮಾಡ್ತಾರೆ. ಯಾವಾಗಲೂ ಹೂವು ಇರ್ತದೆ. ಇಲ್ಲಿ ಮುಂದಕ್ಕೆ ಹೋಗ ಇಲ್ಲ ಬರವಲ್ಲಿ ಆಮೇಲೆ ಕೊಡೋದು ಮಕ್ಕಳಿಗೆಲ್ಲ ಆಮೇಲೆ. ವತಿಯಿಂದ ಅವರಿಗೆ ಒಂದು ಕಿರು ಸನ್ಮಾನ Keep it in pocket later. ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್ ಕೊಡೆ ಸಾಂಕೇತಿಕವಾಗಿ ಗಿಡಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಪ್ರತಿ ವರ್ಷದ ಮತ್ತು ಲಯನ್ಸ್ ಮನೆ ಯುವ ಕ್ಲಬ್ ವತಿಯಿಂದ ಮೊದಲ ಗಿಡಗಳ ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಕ್ಕೆ ಆಗಮಿಸಿದಂಥ ಎಲ್ಲ ಲಯನ್ಸ್ ಯುವ ಸದಸ್ಯರು ಕುಟುಂಬ ವರ್ಗದವರು ವೇದಿಕೆಗಳೆಲ್ಲ ಗಣ್ಯರಿಗೆ ಧನ್ಯವಾದಗಳು.
Hi, good morning. I don't understand local language, but I do understand English and Hindi. I hope, are you all comfortable? Yeah. Okay, so I am here from Leo Club of Mumbai Western Suburbs. I am a director of Global Service Head there. So we connected through Sandeep, and it was a really good opportunity to come to another city in another state and actually exchange the cultural new cultural effects which we have. I am very grateful to all of you for hosting us here. Thank you so much, and looking forward for upcoming more and more such opportunities where we can serve to the society as a one India. Thank you so much.